ರಾಜ್ಯ ಸರ್ಕಾರ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳನ್ನು ಹೆಚ್ಚಳ ಮಾಡಬೇಕು. ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ಶೈಕ್ಷಣಿಕ ವೇಳಾಪಟ್ಟಿಯನ್ನು ಸಮರ್ಪಕವಾಗಿ ಜಾರಿ ಮಾಡುವಂತೆ ಸೂಚಿಸಬೇಕು ಎಂದು ಆಗ್ರಹಿಸಿ ಇಂದು ನಗರದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಪ್ರತಿಭಟನೆ ನಡೆಸಿದರು. ನಂತರ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕೆ. ವರುಣ್, ಡಿಕೆ ನವೀನ್, ಮಂಜುನಾಥ ಕೊಳ್ಳೇರ ಸೇರಿದಂತೆ ಇತರರು ಇದ್ದರು. ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ದಾವಣಗೆರೆಯ ವತಿಯಿಂದ ರಾಜ್ಯ ಸರ್ಕಾರ ಏನು ವಿದ್ಯಾರ್ಥಿ ವೇತನವನ್ನು ಮತ್ತು ಹಾಸ್ಟೆಲ್ಗಳ ಸಮಸ್ಯೆಯನ್ನು ಅಥವಾ ಬಸ್ಸಿನ ಸಮಸ್ಯೆಯನ್ನು ಭಾಳಷ್ಟು ಅಗಾಧವಾಗಿ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಸಮಸ್ಯೆಯಾಗಿ ವಿದ್ಯಾರ್ಥಿಗಳಿಗೆ ಕಾಡ್ತಾ ಇದೆ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಇಡೀ ಕರ್ನಾಟಕದಾದ್ಯಂತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಎಲ್ಲ ಮಂತ್ರಿಗಳ ಅಂದರೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗೆ ಮುತ್ತಿಗೆಯನ್ನು ಹಾಕುವಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಬೇಡಿಕೆಗಳೇನು ಅಂದರೆ ಕಳೆದ ವರ್ಷದ ವಿದ್ಯಾರ್ಥಿ ವೇತನ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ತಲುಪಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ನಂಬಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿರ್ತಾರೆ. ಅವರೆಲ್ಲರ ಹಣವನ್ನು ಕೂಡ ಅಂದರೆ ಮೂಗಿಗೆ ತುಪ್ಪ ಸವರುವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹಣವನ್ನು ಹಾಕಿದ್ದಾರೆ, ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಹಾಕಿಲ್ಲ. ಈ ರೀತಿಯಾದಂಥ ಒಂದಿಷ್ಟು ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ಉಚಿತ ಯೋಜನೆಯನ್ನು ಕೊಟ್ಟು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಘೋಷಣೆ ಮಾಡಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅದರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ದಿನ ನಾನೇ ಕೂಡ ಕಾಲೇಜಿನ ಬಸ್ನಲ್ಲಿ ಅಥವಾ ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿಯಾಗಿದ್ದೇನೆ. ಆ ಒಂದು ನೂಕುನುಗ್ಲಾಟ, ಆ ಒಂದು ತಳ್ಳಾಟಗಳ ನಡುವೆ ವಿದ್ಯಾರ್ಥಿಗಳು ದಿನ ತಮ್ಮ ಕಾಲೇಜಿಗೆ ಬರುವಂಥದ್ದಾಗಿದೆ. ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆಗಳಿಲ್ಲ. ಸರ್ಕಾರ ಏನೇ ಮಾಡಲಿ, ಆದರೆ ಬಸ್ಸಿನ ವ್ಯವಸ್ಥೆಯನ್ನು ಹೆಚ್ಚಿನದಾಗಿ ಮಾಡಲಿ ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಎಲ್ಲ ವಿದ್ಯಾರ್ಥಿಗಳ ಮುಖಾಂತರ ಇಲ್ಲಿನ ದಾವಣಗೆರೆ ಉಸ್ತುವಾರಿ ಸಚಿವರು ಹಾಗೂ ಮಂತ್ರಿಗಳಾದಂಥ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಮುತ್ತಿಗೆ ಹಾಕುವಂತಹ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇದು ಯಾಕೆಂದರೆ ಎಲ್ಲ ಮಕ್ಕಳಿಗೆ, ಒಂದು ಬಡ ಮಕ್ಕಳು ಏನು ಓದ್ತಾ ಇದ್ದಾರೆ ಸರ್ಕಾರಿ ಕಾಲೇಜುಗಳಲ್ಲಾಗಿರಲಿ, ಸರ್ಕಾರಿ ಹಾಸ್ಟೆಲ್ಗಳಲ್ಲಾಗಿರಲಿ, ಯಾವುದೇ ಹಾಸ್ಟೆಲ್ಗಳು ಅವರಿಗೆ ದೊರಕದೇ ಇರುವುದು ಮತ್ತು ಹಾಸ್ಟೆಲ್ ಕೊರತೆಯೊಂದು ಬಂದಿರೋದ್ರಿಂದ ಮತ್ತು ಬಸ್ಗಳ ಸೌಲಭ್ಯ ಸರಿಯಾಗಿ ದೊರಕದೇ ಇರುವುದರಿಂದ ಹಾಗೂ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ರಾಜ್ಯ ಸರ್ಕಾರ ಎಷ್ಟು ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ತಾ ಇದೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಈ ವಿದ್ಯಾರ್ಥಿ ಪರಿಷತ್ ಮುಖಾಂತರ ತಿಳಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲ ಮಕ್ಕಳು ಈ ಒಂದು ಪ್ರೊಟೆಸ್ಟ್ಗೆ ಭಾಗವಹಿಸಿದ್ದಾರೆ. ಪತ್ರಿಕಾ ಮಾಧ್ಯಮದವರು ಹಾಗೂ ಆರಕ್ಷಕರು ಈ ಒಂದು ಮಾಧ್ಯಮಕ್ಕೆ ಬಂದಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಭಲೋ ಭಾರತ್ ಮಾತಾ ಕಿ. ತನುಷಾ ಬಿಕೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಹಗರಣಕ್ಕೆ ಸಂಬಂಧಿಸಿದಂತೆ
ಮುಖ್ಯಮಂತ್ರಿ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ಮುಖಂಡರ ಬಂಧನ ಖಂಡಿಸಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಮುಖಂಡರು ಇಂದು ಜಿಲ್ಲಾಧಿಕಾರ ಕಚೇರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬಿಜೆಪಿ ನಾಯಕರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯ ಸರ್ಕಾರಕ್ಕೆ ಬಡವರ ನಿವೇಶನವನ್ನು ಅತಿಕ್ರಮಣ ಸರ್ಕಾರಕ್ಕೆ, ಬಡವರ ನಿವೇಶನಗಳನ್ನು, ದಲಿತರ ನಿವೇಶನಗಳನ್ನು ಅತಿಕ್ರಮ ಸರ್ಕಾರಕ್ಕೆ, ಸೈಟುಗಳನ್ನು ಮುಂದಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸರ್ಕಾರಕ್ಕೆ, ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ಕಾನೂನು ಸರ್ಕಾರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 5,000 ಕೋಟಿಗೂ ಹೆಚ್ಚು ಮೌಲ್ಯದ ನಿವೇಶನಗಳ ಅಕ್ರಮ ಹಂಚಿಕೆಯಾಗಿದೆ. ಈ ಬಗ್ಗೆ ಸಿಬಿಐ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಮಾಜಿ ಸಂಸದ ಜಿಎನ್ ಸಿದ್ದೇಶ್ವರ್ ರವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ರಾಜ್ಯದಲ್ಲಿ ಮೈಸೂರಿನ ಮೂಢ ಹಗರಣದ ಬಗ್ಗೆ ಈಗಾಗಲೇ 2-3 ದಿವಸದಿಂದ ಕೂಡ ಪತ್ರಿಕೆಯಲ್ಲಿ ಬರ್ತಿರೋದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ 3 ಎಕರೆ 21 ಗುಂಟೆ ಇರೋದು ಮೂಡಾದವರು ತಗೊಂಡು ಅದಕ್ಕೆ 1-2 ಸೈಟ್ ಕೊಡಬೇಕು ಕಾನೂನು ಪ್ರಕಾರ. ಇವತ್ತು ಮೂಡಾದಲ್ಲಿ ಮಧ್ಯ ಭಾಗದಲ್ಲಿ ಅಥವಾ ಅತಿ ಹೆಚ್ಚು ಬೆಲೆ ಬಾಳುವಂಥ 14 ಸೈಟ್ಗಳನ್ನು ತೆಗೆದುಕೊಂಡು ಇವತ್ತು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಮುಂಚೂಣಿಯಾಗಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಏನೇ ಕೇಳಿದ್ರು ಕೂಡ ಮೊಸಳೆ ಕಣ್ಣೀರನ್ನು ಹಾಕ್ತಾ ಬಡವರ ಅರ್ಹರಿಗೆ ಕೊಡಬೇಕಾದಂಥ ಸೈಟ್ಗಳನ್ನು ಅವರೇ ತೆಗೆದುಕೊಂಡಿರೋದು ನಿಜಕ್ಕೂ ಕೂಡ ಇದು ದೊಡ್ಡ ಹಗರಣ, ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಆಗುವಂಥ ವ್ಯವಸ್ಥೆ ಆಗಿದೆ. ಮತ್ತು ಜಮೀನು ಅವರ ಪಾರ್ವತಮ್ಮರ ಸಹೋದರಸಿ ಮಾಡಿ ಅಲ್ಲಿಂದ ಗಿಫ್ಟ್ ಡೀಡ್ ಮಾಡಿಕೊಂಡು, ಇದು ಕೂಡ ಕೃಷಿ ಭೂಮಿ ಆಗಿರಲಿಲ್ಲ, ಇದು ಕೂಡ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. 1 ಎಕರೆ ಜಮೀನಿಗೆ 40-60 ಒಂದು ಸೈಟ್ ಕೊಡಬೇಕು ಕಾನೂನು ಪ್ರಕಾರ. 3-4 ಎಕರೆ ಆಗಿದ್ದರೆ 4,800 ಅಡಿ ನಿವೇಶನ ಕೊಡಬೇಕು ಅಂತೇಳಿ ಸರ್ಕಾರದ ಒಂದು ಆದೇಶನೂ ಕೂಡ ಇದೆ. ಇದರಲ್ಲಿ 14 ನಿವೇಶನ ಕೊಟ್ಟಿದ್ದು ಮಹಾ ಅಪರಾಧ. ನಮ್ಮ ಬಿ ಜೆ ಪಿ ನಾಯಕರುಗಳನ್ನು ಅವರು ಮನೆಯ ಬಳಿಯೇ ಬಂಧಿಸಿ ಮತ್ತು ಪ್ರತಿಭಟನೆ ಸಾಗುತ್ತಿರುವ ನಾಯಕರನ್ನು ರಸ್ತೆ ಮಧ್ಯದಲ್ಲಿ ಬಂಧಿಸುತ್ತಾರೆ. ಈ ಕ್ರಮ ರಾಜ್ಯ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆಯಾಗಿದೆ. ಇದನ್ನು ದಾವಣಗೆರೆ ಜಿಲ್ಲಾ ಬಿ ಜೆ ಪಿ ಘಟಕದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಒಟ್ಟಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಎಸ್ ಟಿ ಹಗರಣದಲ್ಲಿ ನಿಗಮದಲ್ಲಿ ಹಗರಣವನ್ನು ಮಾಡಿದ್ದಾರೆ. ಈಗಾಗಲೇ ಇಡಿನೂ ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಶಃ ಅದು ಕೂಡ 187 ಕೋಟಿ ರೂಪಾಯಿ ಮುಖ್ಯಮಂತ್ರಿಯವರ ಹಣಕಾಸು ಸಚಿವರಾಗಿರೋದ್ರಿಂದ ಇಂಥ ಅನೇಕ ಕಾರಣಗಳು ಇದ್ದಾವೆ. ಅದರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ನ್ಯಾಯಸಮ್ಮತವಾಗಿ ಇದನ್ನು ತನಿಖೆ ಆಗಬೇಕು ಅಂತ ನಾನು ಒತ್ತಾಯ ಮಾಡಿ